ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರ್ 7-8ಕ್ಕೆ ಇರ್ತಕ್ಕಂಥ PDO ಎಕ್ಸಾಮ್ದು ನಿನ್ನೆ ಅಷ್ಟೇ ಹಾಲ್ ಟಿಕೆಟ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋಕ್ಕಾಗ್ತಿದೆಯೋ ಇಲ್ವೋ ಅನ್ನೋವಂಥ ನಿಮ್ಮ ಡೌಟ್ಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ PDOಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ KPSCಯಲ್ಲಿ ಇರ್ತಕ್ಕಂಥ ಒಂದು ಲಿಂಕ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇದು PDO ಕಡೆಯಿಂದ ಬಂದಿರತಕ್ಕಂಥ 29/11 ಅಂದರೆ ನವೆಂಬರ್ 29ರಲ್ಲಿ ನಿನ್ನೆ ಅಷ್ಟೇ ಬಿಡುಗಡೆ ಆಗಿರ್ತಕ್ಕಂಥ ನೋಟಿಫಿಕೇಷನ್ ಇದಾಗಿರುತ್ತೆ. ಈ ನೋಟಿಫಿಕೇಷನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 150 ಉಳಿಕೆ ಮೂಲ ವೃಂದದ ಗ್ರೂಪ್ C ಹುದ್ದೆಗಳಿಗೆ ಅಧಿಸೂಚನೆ ಸಂಖ್ಯೆ E/2 597/2023-24 ದಿನಾಂಕ 15/3/2024ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದ್ದು, ಸದರಿ ನೇಮಕಾತಿಗೆ ದಿನಾಂಕ 7/12/2024ರಂದು ಮತ್ತು 8/12/2024ರಂದು ನಡೆಸಲಿರುವ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ ತಿಳಿಸಿದರೆ KPSCದು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಹಾಗೂ ಸದರಿ ಪರೀಕ್ಷೆಯ ವೇಳಾಪಟ್ಟಿಯು ಆಯೋಗದ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ಅಂತ ಇಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ KPSCನಲ್ಲಿ ಯಾರ್ಯಾರು PDOಗೆ ಅಪ್ಲೈ ಮಾಡಿದ್ದೀರಾ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳಿಸಿದ್ದಾರೆ. ಬಟ್ ಕ್ಲಾರಿಟಿ ಏನಪ್ಪ ಅಂದರೆ, ನಾವು ಯಾವುದೇ ಒಂದು ಲಿಂಕ್ನ ಅಪ್ಲೈ ಮಾಡಿದರೂ ಸಹ ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ. ಸರ್ವರ್ ಬ್ಯುಸಿ ಬರ್ತಿದೆ ಅಥವಾ ಅಲ್ಲಿ ಏನು ಎರರ್ ಅಂತ ಬರ್ತಿದೆ. ಸೊ ಯಾವುದೇ ರೀತಿ ಹಾಲ್ ಟಿಕೆಟು ಡೌನ್ಲೋಡ್ ಆಗ್ತಿಲ್ಲ. ನಾವು ಯಾವ ಲಿಂಕ್ನ ಮೂಲಕ ಹೋದರೂ ಸಹ ಇಲ್ಲಿ PDOದು ಹಾಲ್ ಟಿಕೆಟು ಡೌನ್ಲೋಡ್ ಆಗ್ತಿಲ್ಲ. ಸೊ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇನ್ನು ಹಾಲ್ ಟಿಕೆಟ್ PDOದು ಹಾಲ್ ಟಿಕೆಟ್ ಅವರು ಬಿಡುಗಡೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ PDOಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಒಂದು ಅಪ್ಡೇಟ್ ಇದ್ದರೂ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಕ್ವಶನ್ಗಳು ರೈಸ್ ಆಗಿವೆ. ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮಂತು ಡಿಸೆಂಬರ್ 7ಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋವಂಥದ್ದು. ಇದು NHKದು 150 ಹುದ್ದೆಗಳದ್ದು. ಹಾಗೆ 8ಕ್ಕೆ PDOದು ಮೇನ್ ಎಕ್ಸಾಮ್ ಇರ್ತಕ್ಕಂಥದ್ದು. 7ನೇ ತಾರೀಕೆ ಇರುವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ದು ಯಾರೆಲ್ಲ ಎಕ್ಸಾಮ್ ಬರೀಬೇಕು ಅಂತ ಅಂದರೆ, ಈಗ ಆಲ್ರೆಡಿ ಹಿಂದೆ ಒಂದು ಟ್ಯಾಕ್ಸ್ ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ ಯಾರ್ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರೋ ನೀವು ಈ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೆಯುವಂಥ ಅವಶ್ಯಕತೆ ಇಲ್ಲ. ಯಾರಿನ್ನೂ KPSCಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಎಕ್ಸಾಮ್ನಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿಲ್ವೋ ಅಥವಾ ನೀವು ಇದೇ ಫಸ್ಟ್ ಟೈಮ್ ನೀವು ಈ KPSCದು ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದೀರೋ ನೀವೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಲೇಬೇಕು. ಬಟ್ KPSCನಲ್ಲಿ ಆಲ್ರೆಡಿ ಪಾಸ್ ಆಗಿರ್ತಕ್ಕಂಥವ್ರು ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋ ಹಂಗಿಲ್ಲ. ಜಸ್ಟ್ ಮೇನ್ ಎಕ್ಸಾಮ್ ಬರೆದ್ರೆ ಸಾಕು. ಹಾಗೆ ಈ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಂತ ಕೇಳೋದಾದರೆ, ಈ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಬಟ್ ಮೇನ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದು 150 ಮಾರ್ಕ್ಸ್ಗಿರುತ್ತೆ. ನೀವು ಮಿನಿಮಮ್ 50 ಮಾರ್ಕ್ಸ್ ತೆಗಿಲೇಬೇಕು. ಹಾಫ್ ಮಾರ್ಕ್ಸ್ ಕಡಿಮೆ ತೆಗೆದ್ರೂ ನೀವು ಪಾಸ್ ಆಗಲ್ಲ. ಹಾಗೆ ಮಿನಿಮಮ್ ನೀವು 50 ಮಾರ್ಕ್ಸ್ ತೆಗಿಲೇಬೇಕು ಅಂತಲೇ ಹೇಳ್ಬೋದು. ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದು ಆಬ್ಜೆಕ್ಟಿವ್ ಟೈಪ್ ಇರಲ್ಲ. ನೀವು ಇದನ್ನ ರಿಟರ್ನಲ್ಲಿ ಬರೀಬೇಕಾಗತ್ತೆ. ಸೇಮ್ VA ಕಡ್ಡಾಯ ಕನ್ನಡ ಎಕ್ಸಾಮ್ ಯಾವ ರೀತಿ ಇರುತ್ತೆ ಸೇಮ್ ಹಾಗೆ ಇರುತ್ತೆ. ಅಂದರೆ ತತ್ಸಮ ತದ್ಭವಗಳು, ಸಮಾನಾರ್ಥಕ ಪದ, ವಿರುದ್ಧ ಪದಗಳು, ಪ್ರಬಂಧಗಳು, ಪತ್ರ ಬರೆಯೋದು ಈ ರೀತಿ ಎಲ್ಲ ಸೇಮ್ ಇರುತ್ತೆ. ಬಟ್ ಇದನ್ನು ನೀವು ರಿಟರ್ನಲ್ಲಿ ಬರೀಬೇಕಾಗತ್ತೆ. ಬಟ್ ಮೇಯ್ನ್ ಎಕ್ಸಾಮ್ ಮಾತ್ರ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. 4 ಆಪ್ಷನ್ ಇರುತ್ತೆ. ನೀವು 1 ಮಾರ್ಕ್ಸ್ಗೆ ಟಿಕ್ ಹಾಕಬೇಕಾಗತ್ತೆ. ಅದರಲ್ಲಿ ಆಬ್ಜೆಕ್ಟಿವ್ ಇರುತ್ತೆ. ಬಟ್ ಕಡ್ಡಾಯ ಕನ್ನಡ ಎಕ್ಸಾಮ್ ನೀವು ರಿಟರ್ನಲ್ಲೇ ಬರೀಬೇಕಾಗುತ್ತೆ.
ಹಾಗೆ ಕೆಲವೊಂದಷ್ಟು ಗೊಂದಲಗಳು ಏನಪ್ಪ ಅಂದರೆ 7 ಮತ್ತು 8ನೇ ತಾರೀಕಿಗೆ ಎಕ್ಸಾಮ್ ಸೆಂಟರ್ಗಳು ಬೇರೆ ಬೇರೆ ಕಡೆ ಬಿದ್ದಿದ್ರೆ ಏನು ಮಾಡೋದು ಅಂತ ಒಂದು ಗೊಂದಲ ಸೃಷ್ಟಿ ಆಗೋದಾದರೆ ಈ ಒಂದು ಗೊಂದಲಕ್ಕೆ ಏನೂ ಮಾಡೋಕ್ಕಾಗಲ್ಲ. ನೀವು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿರುತ್ತೆ ನೀವು ಅಲ್ಲೇ ಹೋಗಿನೇ ಎಕ್ಸಾಮ್ ಬರಿಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಅಕಸ್ಮಾತ್ ನಿಮ್ಮದೇನಾದರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಮೈಸೂರಿನಲ್ಲಿ ಬಿದ್ದು ಫೈನಲ್ ಎಕ್ಸಾಮ್ ಬ್ಯಾಂಗ್ಳೂರಲ್ಲಿ ಬಿದ್ದಿದ್ರೆ ನೀವು ಬೇರೆ ಆಪ್ಷನ್ ಇಲ್ಲ. ನೀವು ಮೈಸೂರಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದು ಬೆಂಗಳೂರಲ್ಲಿ ಮೇನ್ ಎಕ್ಸಾಮ್ ಬರೀಲೇಬೇಕಾದಂಥದ್ದು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎಸ್, ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದಷ್ಟು ಈ ಗೊಂದಲಗಳು ಕಡಿಮೆ ಆಗಿವೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ PDO ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇನ್ನೇನಾದರೂ ಒಂದು ಡೌಟ್ಗಳು ಇತ್ತು ಅಂದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.